ನೀವು ರಾಜಕೀಯ ಒಂದು ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ವಕ್ತಾರರು ಕೂಡ ಹೌದು. ಹೀಗಿರ್ಬೇಕಾದ್ರೆ ಈ ಧರ್ಮ ಸೂಕ್ಷ್ಮಗಳು ಮತ್ತೆ ರಾಜಕಾರಣ ಮತ್ತೆ ಧರ್ಮ ಕಾರಣದ ನಡುವೆ ಇರ್ತಕ್ಕಂಥ ಇದನ್ನು ಬಹಳ ನಮ್ಮ ಪರಿಣಾಮಕಾರಿಯಾದ ರೀತಿಯಲ್ಲಿ ನಮ್ಮ ಸ್ವಾಮೀಜಿಗಳು ಹೇಳಿದ್ದಾರೆ. ಹಾಗಾದ್ರೆ ಈಗ ಸೂಪರ್ ಪವರ್ ಯಾವತ್ತು ನಾವು ಆಗ್ಬೇಕಾಗಿತ್ತೋ ಆಗಿಲ್ಲ ಅಂತ ಹೇಳಿದ್ರೆ ಅದು ರಾಜಕಾರಣದ ಲೋಪವೇ ಅಥವಾ ರಾಜಕಾರಣದಲ್ಲಿ ಇದುವರೆಗೆ ಆದಂತಹ ಕೆಲವು ವೈಫಲ್ಯವೇ? ಏನಂತೀರಿ ಇದಕ್ಕೆ ನೀವು? ನಮಸ್ತೆ ಸ್ವಾಮೀಜಿ. ನನಗೆ ಆಸ್ ಎ ಪಾಲಿಟಿಷಿಯನ್ ಅವ್ರಿಗಿರುವಷ್ಟು ನೈತಿಕತೆ ನನಗಿಲ್ಲದೆ ಇರ್ಬೋದು. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಎಸ್, ನಮ್ಮ ಡೆಮೋಕ್ರಸಿ ಇಸ್ ಎ ವೆರಿ ನೇಸೆಂಟ್ ಡೆಮೋಕ್ರಸಿ ವೆನ್ ಯು ಕಂಪೇರ್ ಟು ಅದರ್ ಕಂಟ್ರೀಸ್. ಇಸ್ ಜಸ್ಟ್ 75 years old. ಅಂಡ್ ನಮ್ಮ ಚಾಲೆಂಜಸ್ ಬೇರೆ ಬೇರೆ ಇತ್ತು, ಪ್ರಯಾರಿಟೀಸ್ ಬೇರೆ ಬೇರೆ ಇತ್ತು. ಆ ಕಾಲದಲ್ಲಿ ಪ್ರೈಮರಿ ಎಜುಕೇಶನ್, ಪ್ರೈಮರಿ ಹೆಲ್ತ್ ಬಹಳಷ್ಟು ಕಷ್ಟ, ಅದನ್ನೆಲ್ಲ ಪ್ರಯಾರಿಟೀಸ್ ಮಾಡ್ಕೊಂತ ಬಂದ್ವಿ. ಐ ನೋ ದಟ್ ಸ್ವಲ್ಪ ಲೋಪದೋಷಗಳಿದಾವೆ, ನನಗೇನಿಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಈ 100% ಇಂಡಿಯನ್ಸ್ ಇದೀವಿ, ಮತ್ತೆ ಈ ಕ್ರೀಮ್ ಏನ್ ಹೊರಗಡೆ ಹೋಗುತ್ತೆ ಅವ್ರನ್ನ ಕಂಪೇರ್ ಮಾಡೋದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಸರಿ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ದ ಬೆಸ್ಟ್ ಕ್ರೀಮ್ ಇಸ್ ಗೋಯಿಂಗ್ ಔಟ್ ಫಾರ್ ರೀಸನ್ಸ್ ಬೆಸ್ಟ್ ನೋನ್ ಫಾರ್ ದೆಮ್. ಐ ಡೋಂಟ್ ನೋ ದ ರೀಸನ್. ಒಬ್ಬೊಬ್ರು ಒಂದೊಂದು ರೀಸನ್, ಒಬ್ಬೊಬ್ಬರಿಗೆ ಕೆರಿಯರ್, ಒಬ್ಬೊಬ್ರಿಗೆ ಇನ್ನೇನೋ ಸರಿಯಾಗಿಲ್ಲ ಅನ್ನೋದು. ಬಟ್ ನಾನು ಬಲವಾಗಿ ನಂಬಿಕೋದೇನಂದ್ರೆ, ಇಫ್ ಯು ವಾಂಟ್ ಟು ಚೇಂಜ್ ದ ಸಿಸ್ಟಮ್, ಯು ಶುಡ್ ಬಿ ವಿತ್ ಇನ್ ದ ಸಿಸ್ಟಮ್. ಸಿಸ್ಟಮ್ ಒಳಗಡೆನೆ ಇರ್ಬೇಕು ನಾವು. ಕಮಿಂಗ್ ಬ್ಯಾಕ್ ಟು ಇವತ್ತು ಯಾಕೆ ಆಗ್ತಾ ಇಲ್ಲ? ಕ್ಯಾನ್ ವಿ ನಾಟ್ ಗಿವ್ ಬೆಟರ್ ಎಜುಕೇಶನ್? ವಿ ಕ್ಯಾನ್ ಗಿವ್. ಕ್ಯಾನ್ ವಿ ನಾಟ್ ಗಿವ್ ಬೆಟರ್ ಹೆಲ್ತ್? ವಿ ಕ್ಯಾನ್ ಗಿವ್. ಈಗ ಒಳ್ಳೆ ರೋಡ್ಸ್ ಮಾಡಕ್ ಆಗಲ್ಲ, ಆಗತ್ತೆ. ಆದ್ರೆ ಏನಾಗುತ್ತೆ, ಈ ಡಿಸ್ಟಾರ್ಷನ್ ಇದೆ. ಅಂದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ನಾವು ಅನ್ಕೊಂಡ್ರೆ ಮತ್ತೆ ನಮ್ಮ ಆಶಯಕ್ಕೆ ಬಹಳ ಡಿಫರೆನ್ಸ್ ಇದೆ. ನಾವು ಅನ್ಕೊಂಡ್ರೆ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಕ್ಯಾನ್ ವಿ ನಾಟ್ ಬಿಲ್ಡ್ ವರ್ಲ್ಡ್ ಕ್ಲಾಸ್ ಗವರ್ಮೆಂಟ್ ಸ್ಕೂಲ್ಸ್ ಇನ್ ದಿಸ್ ಕಂಟ್ರಿ? ವಿ ಕ್ಯಾನ್ ಬಿಲ್ಡ್. ಬಟ್ ಯಾಕೆ ಬಿಲ್ಡ್ ಮಾಡಲ್ಲ ಅಂದ್ರೆ, ಹ್ಯೂಜ್ ಒಂದು ಬಿಸ್ನೆಸ್ ಇದೆ, ದೊಡ್ಡ ಮಟ್ಟದ ಒಂದು ಪ್ರೈವೇಟ್ ಇಂಡಸ್ಟ್ರಿ ಇದೆ. ಪ್ರೈಮರಿ ಸ್ಕೂಲು, ಕಿಂಡರ್ ಗಾರ್ಡನ್ ಒಂದು ದೊಡ್ಡ ಉದ್ಯಮ, ಯೂನಿವರ್ಸಿಟಿ ಮುಂಚೆ ಉದ್ಯಮ ಆಗಿರ್ಲಿಲ್ಲ, ಅದು ಉದ್ಯಮ ಇವತ್ತು. ಇಂಜಿನಿಯರಿಂಗ್ ಕಾಲೇಜಸ್ ಉದ್ಯಮ. ಇದಾದಾಗ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಲೀಡರ್ಸ್ ಟು ಟೇಕ್ ಎ ಡೆಸಿಷನ್ ಆನ್ ಬಿಹಾಫ್ ಆಫ್ ಗುಡ್ ಗವರ್ಮೆಂಟ್ ಸ್ಕೂಲ್ಸ್ ವೆನ್ ದೇರ್ ಇಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್? ಸೊ ಯಾವಾಗ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಹಾಕೊಂತ ಹೋಗುತ್ತೋ, ಸ್ವಾಮೀಜಿ ಅವ್ರು ಹೇಳೋದು ಎಲ್ಲ ಹಾಕೊಂತ ಹೋಗುತ್ತೆ. ವೇರ್ ದರ್ ಇಸ್ ಎ ವಿಲ್, ದರ್ ಇಸ್ ಎ ವಿಲ್. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಹೆಂಗೆ ಈ ಧರ್ಮದ ಇದರಲ್ಲಿ ಸ್ವಾಮೀಜಿಗಳಾಗ್ಲಿ, ನಮ್ಮ ಧರ್ಮಗುರುಗಳಾಗ್ಲಿ, ಮ್ಯಾಸ್ಲೋಸ್ ಹೈರಾರ್ಕಿಯಲ್ಲಿ ಒಂದು ಲಾಸ್ಟ್ ಸೆಲ್ಫ್ ಆಕ್ಚುಲೈಸೇಷನ್ ಹೋಗ್ಬೇಕು. ಅಲ್ಲೂ ಧರ್ಮಗುರುಗಳಲ್ಲಿ ಆ ಲೆವೆಲ್ ಹೋಗ್ಬೇಕು. ಅದೇ ರೀತಿ ನಮ್ಮ ಲೀಡರ್ಶಿಪ್ ಅಲ್ಲೂ ಇನ್ನ ನಾವು ಫಿಸಿಯಾಲಜಿಕಲ್ ನೀಡ್ಸ್, ವಾಂಟ್ಸ್, ಸ್ಟೇಟಸ್ ಇದರಲ್ಲೇ ಇದೀವಿ ಮ್ಯಾಸ್ಲೋಸ್ ಹೈರಾರ್ಕಿ ಅಂತ. ಯಾವಾಗ ನಮ್ಮ ಲೀಡರ್ಸ್ ಆನ್ ಬೋತ್ ರಿಲಿಜಿಯಸ್ ಸೈಡ್ ಅಂಡ್ ದ ಪೊಲಿಟಿಕಲ್ ಸೈಡ್ ರೀಚ್ ದ ಸೆಲ್ಫ್ ಆಕ್ಚುಲೈಸೇಷನ್ ಸ್ಟೇಜ್, ಅಂಡ್ ಅವ್ರಿಗೆ ಸಿಗೋ ಒಂದು ಲೀಡರ್ಗೆ ಎಷ್ಟು ವರ್ಷ ಸಿಗುತ್ತೆ? 20 ವರ್ಷ ಸಿಗುತ್ತೆ. ಅವ್ರಿಗೆ ನಾನು 20 ವರ್ಷ ಈ ಸಮಾಜಕ್ಕಾಗಿ ನಾನು ಈ ನನಗ್ ಕೊಟ್ಟಿರೋ ವಾಟ್ ಎವರ್ ದ ಸಮಾಜ ಹಸ್ ಗಿವನ್ ಟು ಮೀ, ನಾನು ಗಿವ್ ಬ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ 100% ಸ್ವಾಮೀಜಿ ಅವರು ಅನ್ಕೊಂಡಂಗೆ ಆಗುತ್ತೆ. ಸ್ವಾಮಿ ವಿವೇಕಾನಂದ ಅವರು ಎಷ್ಟು ವರ್ಷ ಬದುಕಿದ್ರು? ಐ ಥಿಂಕ್ ಹಾಗೆ 33-34 years. ಬಟ್ ವಾಟ್ ಇಸ್ ದ ಇಂಪ್ಯಾಕ್ಟ್ ಹಿ ಹ್ಯಾಡ್ ಆನ್ ದಿಸ್ ಸೊಸೈಟಿ? ಸೊ ಪ್ರತಿಯೊಬ್ಬರು ಈ ತ್ಯಾಗ ಮನೋಭಾವದಿಂದ ಹೋದಾಗ, ಆಮೇಲೆ ಈ ಕಾನ್ಫ್ಲಿಕ್ಟ್ ಕಡಿಮೆ ಆದಾಗ ರಾಜಕೀಯ ವ್ಯಕ್ತಿಗಳು ಒಳ್ಳೆ ಆಡಳಿತ ಕೊಡಕ್ ಸಾಧ್ಯ ಆಗುತ್ತೆ. ಅದೇ ರೀತಿ ಆನ್ ದ ರಿಲಿಜಿಯಸ್ ಸೈಡ್ ಆಲ್ಸೋ ದ ಧರ್ಮಗುರುಸ್ ವಿಲ್ ಗೋ ಟು ಸಚ್ ಅನ್ ಎಕ್ಸ್ಟೆಂಟ್ ದಟ್ ಅವ್ರು ಇಂಥ ಸ್ಮಾಲ್ ಇದರಲ್ಲಿ ಇಂಟರ್ಫಿಯರ್ ಆಗದೆ, ಎಲ್ಲಿ ಅವರು ಒಂದು ಚಾಣಕ್ಯನ ತರ, ಎಲ್ಲಿ ಒಂದು ವಿದ್ಯಾರ್ಥಿ ತರ ಒಂದು ಅವ್ರು ಏನ್ ಹೇಳ್ಬೇಕು ಹೇಳ್ಬಿಟ್ಟು ಅವ್ರು ಮತ್ತೆ ಪಕ್ಕಕ್ಕೆ ಸರಿತಾರ, ಆ ಒಂದು ಆಗ್ಬೇಕು ಅನ್ನೋದು ನನ್ನ ಅನಿಸಿಕೆ. There is a thin line between ಧರ್ಮಕಾರಣ ರಾಜಕಾರಣ. ಆ ಥಿನ್ ಲೈನ್ ಅನ್ನು ಚಾಣಕ್ಯ ಅಂತಕ್ಕಂಥವ್ರು ಯಾವತ್ತೂ ಕೂಡ ಅದನ್ನು ಮೀರ್ಲಿಲ್ಲ ಅಂತಕ್ಕಂಥದ್ದು. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಥಿನ್ ಲೈನ್ ಅನ್ನತಕ್ಕಂಥದ್ದನ್ನ ಇಟ್ ಹ್ಯಾಸ್ ವ್ಯಾನಿಶ್ಡ್. ಇವತ್ತು ಧರ್ಮಕಾರಣ, ಧರ್ಮಪೀಠಗಳು ಮತ್ತೆ ರಾಜಕೀಯವಾಗಿರ್ತಕ್ಕಂಥ